ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಮೇಲಿನ ದೌರ್ಜನ್ಯ ತಡೆಗಟ್ಟಲು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕೆಂದು ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ತಿಳಿಸಿದರು. ಬುಧವಾರ ಜಿಲ್ಲಾಧಿಕಾರಿಯ ಕಚೇರಿಯ ಸಭಾಂಗಣದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ದೌರ್ಜನ್ಯ ತಡೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಬಿಮ್ಸ್ನಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದವರಿಗೆ ಅನ್ಯಾಯವಾಗುತ್ತಿರುವ ಬಗ್ಗೆ ದೂರುಗಳು ಬಂದಿವೆ. ಅಂಥ ಘಟನೆಗಳು ಮತ್ತೆ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ದಲಿತ ಮುಖಂಡ ವಿಜಯ್ ತಳವಾರ್ ಮಾತನಾಡಿ, ನಗರದ ಆರ್ಪಿಡಿ ವೃತ್ತಕ್ಕೆ ವೀರ ಮದಕರಿ ನಾಯಕರ ಪುತ್ಥಳಿ ಹಾಗೂ ನಾಮಕರಣ ಮಾಡುವಂತೆ ಸಭೆಯ ಗಮನಕ್ಕೆ ತಂದರು. ಡಿಎಫ್ಒ ಕ್ರಾಂತಿ ಮಾತನಾಡಿ, ಅರಣ್ಯ ಇಲಾಖೆ ಬಡ್ತಿಯಲ್ಲಿ ಸಹ ಸಮ್ಮತಿ ಸಭೆಯಲ್ಲಿ ನಿರ್ದೇಶನದ ಮೇರೆಗೆ ಅರಣ್ಯ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಮನ್ವಯ ಸಭೆ ನಡೆದಿದೆ. ಶೀಘ್ರದಲ್ಲೇ 2ನೇ ಸಭೆ ಕರೆದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದರು. ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ಶಿಂದೆ, ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ, ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಸರ್ಗಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದ್ರೆ ಎಲ್ಲ ಮುಖಂಡರು ಒಮ್ಮೆ ಕೂತ್ಕೊಂಡು ಒಂದ್ಸತಿ ಚರ್ಚೆ ಮಾಡಿಕೊಂಡು ಎಲ್ಲರ ಜೊತೆ ಚರ್ಚೆ ಮಾಡಿಕೊಂಡು ಮುಂದಿನ ಮೀಟಿಂಗ್ ಒಳಗಡೆ ಇರೋ ಅವಶ್ಯಕತೆ ಇಲ್ಲ. ಈಗ ಅವರು ಎಲ್ಲ ಚರ್ಚೆ ಮಾಡ್ಕೊಂಡು ನನಗೆ ಹೇಳಿದ ತಕ್ಷಣ ಈ ಕಮಿಟಿ ಮುಖಾಂತರ ಪ್ರಪೋಸಲ್ ನಮ್ಮ ಕಾರ್ಪೊರೇಷನ್ ಗೆ ಮೂವ್ ಮಾಡ್ತೀವಿ. ಬ್ಯಾಕ್ ಗ್ರೌಂಡ್ ವರ್ಕ್ ಎಲ್ಲ ಮಾಡ್ತೀವಿ. ಮತ್ತೆ ಅವರಿಗೆ ಟೀಕೆ ಬರಬಾರ್ದು, ನೀವು ಮತ್ತೆ ಪ್ರಸ್ತಾಪ ಮಾಡಿದೀವಿ ಮತ್ತೆ ಇದಾಗ್ಲಿಲ್ಲ ಅಂತ ಹೇಳಿ ಹಂಗಾಗ್ಬಾರ್ದು. ಅದಕ್ಕೆ ನಾನು ಒಂದು ಆಪರ್ಚುನಿಟಿ ಕೊಡ್ತಾ ಇದ್ದೀನಿ. ಬಹಿರಂಗವಾಗಿ ನಾವು ಹೇಳೋ ಮುಂಚೆ ಒನ್ ಇಂಟರ್ನಲ್ ಡಿಸ್ಕಷನ್ ಸೋ ದಟ್ ನೋಬಡಿ ಫೀಲ್ಸ್. ಆ ಮೀಟಿಂಗ್ ಆದ ನಂತರ ಏನ್ ರೂಪುರೇಷೆಗಳನ್ನು ಅವರು ಆವಾಗ ನಿರ್ಧಾರ ಮಾಡ್ತಾರೆ ಅದನ್ನ ಇಟ್ಕೊಂಡು ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಜೊತೆ ನಾನು ಮೀಟಿಂಗ್ ಮಾಡ್ತೀನಿ. ಎಲ್ಲ ವಿವಿಧ ಸಂಘ ಸಂಸ್ಥೆಗಳ ತಮ್ಮೆಲ್ಲರ ಜೊತೆನು, ತಾವು ಸಂಘ ಸಂಸ್ಥೆಗಳ ಮುಖಂಡರಲ್ವಾ, ಸೊ ತಮ್ಮೆಲ್ಲರನ್ನು ಕರೆಸ್ಕೊಂಡು, ರೈತರನ್ನು ಕರೆಸಿ, ರಕ್ಷಣಾ ವೇದಿಕೆ ಮುಖಂಡರನ್ನು ಕರೆಸ್ಕೊಂಡು, ಇಂಡಸ್ಟ್ರಿಯಲಿಸ್ಟ್ ಕರೆಸಿ, ಕಮರ್ಷಿಯಲ್ ಓನರ್ಸ್ ಕರೆಸ್ಕೊಂಡು, ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಓನರ್ಸ್ ಕರೆಸ್ಕೊಂಡು, ಚೇರ್ಪರ್ಸನ್ ಕರೆಸ್ಕೊಂಡು ಮೀಟಿಂಗ್ ಮಾಡ್ತೀವಿ. ಅದರಲ್ಲಿ ನಿಮ್ಮ ಇದು ಕೊಡಿ. ಅದರಲ್ಲಿ ಚೆನ್ನಮ್ಮ ಸ್ಟ್ಯಾಚ್ಯೂ ಏನಿದೆ, ಪುತ್ಲಿ ಏನಿದೆ, ಅದರದ್ದು ಹೆಂಗ ನಾವು ಚೇಂಜಸ್ ಏನಾದ್ರು ಮಾಡ್ಲಿಕ್ಕೆ ಅವಕಾಶ ಇದೆ ನಾವು ಆವಾಗ ಪ್ರಸ್ತಾಪ ಮಾಡ್ತೀವಿ. ಕೃಷ್ಣ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.